ಪಿತನ ಸುತನ ಪವಿತ್ರಾಪನ ನಾಮದಲ್ಲಿ ಆಮೇನ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರು, ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹಳ ದಿನಗಳಾಗಿತ್ತು ನಾನು ಈ ವಿಡಿಯೋ ಮಾಡ್ತೇನೆ. ಪ್ರಾಬ್ಲಮ್ ಇತ್ತು, ಆದ್ರೂ ಇವತ್ತು ಮಾಡಲೇಬೇಕಂತ ವಿಡಿಯೋನ ಯೇಸು ಸ್ವಾಮಿದು ವಿಡಿಯೋ ಮಾಡಬೇಕಂತ ಬಂದಿದ್ದೀನಿ. ಯೇಸುವಿನ ನಾಮಕ್ಕೆ ಜಯವಾಗಲಿ. ಎಂದೆಂದು ನಮ್ಮ ಜೀವನದಲ್ಲಿ ನಮ್ಮ ತಂದೆಯಾದ ಕ್ರಿಸ್ತ ಯೇಸು ನಮ್ಮ ಜೊತೆಯಲ್ಲಿರಲಿ. ಹಾಗೆಯೇ ಸಹ ನಾನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೇ ಇರಲಿಲ್ಲ. ನೀವೆಲ್ಲ ಸಂತೋಷಪಟ್ಟು ಈ ಚಿಕ್ಕ ಸಣ್ಣ ಪುಟ್ಟ ವಿಡಿಯೋನ ನೋಡಿ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ತುಂಬ ಧನ್ಯವಾದ. ಯೇಸುವಿನ ವಾಕ್ಯಗಳು ಎಷ್ಟೊಂದು ಕೇಳಿದ್ರೂ ಸಹ ನನಗೂ ಸಾಲದು, ನಿಮಗೂ ಸಾಲದು. ನಾನಿಲ್ಲಿ ಮತ್ತಾಯ 1ನೇ ಅಧ್ಯಾಯದಲ್ಲಿ ಪ್ರಭು ಯೇಸುವಿನ ಜನನದ ಲೂಕ 2:1-7 ವಾಕ್ಯದಲ್ಲಿ ನೋಡೋಣ. ಕ್ರಿಸ್ತ ಯೇಸುವಿನ ಜನನ ಪ್ರಕರಣ. ಯೇಸುವಿನ ತಾಯಿ ಮರಳಿಗೂ ಜೋಸೆಫರಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರಿಗೂ ಕೂಡಿ ಬಾಳುವುದಕ್ಕೂ ಮುಂಚೆ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫರು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸಿದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭ ಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ಯೆಯೊಬ್ಬಳು ಗರ್ಭ ತೆಳೆದು ಪುತ್ರನನ್ನೊಬ್ಬನನ್ನು ಪ್ರಸವಿಸುವಳು. ಆತನ ಹೆಸರು ಇಮ್ಮಾನುವೇಲ್ ಎಂದು ಹೆಸರಿಡುವರು ಆತನಿಗೆ ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ನೋಡಿ, ಇಲ್ಲಿ ಯೇಸುಸ್ವಾಮಿ ದೇವರಲ್ಲ ಅಂತ ಹೇಳ್ತಾರೆ, ಸ್ವಂತ ಸರ್ವೇಶ್ವರನೇ ಹೇಳಿದ್ದಾರೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅಂತ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು. ದೇವರು ಅಂತ ಅಲ್ಲಿ ಇರಬೇಕಾದ್ರೆ ಯೇಸುಸ್ವಾಮಿ ದೇವರೇ ತಾನೆ. ಅವ್ರು ಹೇಳ್ಕೊಂಡಿಲ್ಲ, ಬಟ್ ದೇವರೇ ಸರ್ವೇಶ್ವರನೇ ಇಗೋ ನನ್ನ ಮಗನು ಈ ಲೋಕದ ಉದ್ಧಾರಕನೆಂದು ಪವಿತ್ರಾತ್ಮನ ಮುಖಾಂತರ ಎಲ್ಲ ಬಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಾತೆ ಮರಿಯಮ್ಮ ದೇವರೆಲ್ಲ, ಅವರು ಈ ಲೋಕದ ಒಂದು ಮನುಷ್ಯನಾದ ತಾಯಿ, ಪರಿಶುದ್ಧಳು. ಜೋಸೆಫರು ಅಷ್ಟೇ, ಅವರು ಪೋಷಕರು, ಪೋಷಪಾಲಕರು. ಯೇಸುಸ್ವಾಮಿಯನ್ನು, ದೇವರ ಮಗನನ್ನು ಈ ಭೂಮಿಗೆ ಬರೋದಕ್ಕೋಸ್ಕರ ಒಂದು ಗರ್ಭ ಬೇಕಾಗಿತ್ತು. ಆ ಗರ್ಭಕ್ಕಾಗಿ ಸುಮಾರು ಜನರೆಲ್ಲ ಆಯ್ಕಾದ ಒಬ್ಬರು ಮಾತ್ರ, ಅದು ಮೇರಿ, ಮಾತೆ ಮರಿಯಮ್ಮ. ಅವರೆಷ್ಟು ಪರಿಶುದ್ಧವಾದವರು. ಆತರಿಗೆ ಗೊತ್ತಿರಲಿಲ್ಲ. ಅವರಿಗೆ ಗಬ್ರಿಯಲ್ ದೂತ ಬಂದು ಮಾತೆ ಮರಿಯಮ್ಮನವರಿಗೆ ದೇವರ ಮಗನು ನಿಮ್ಮ ಗರ್ಭದಲ್ಲಿ ಜನಿಸುವರು ಎಂದುವಾಗ ಅವ್ರಿಗೆ ಎಷ್ಟು ಆನಂದ ಆಗಿದೆ ಗೊತ್ತಾ. ಜೋಸೆಫರು ಒಪ್ಕೊಂಡು ದೇವರ ಮಗನಲ್ಲ ಎಂದು ಒಪ್ಕೊಂಡು ಸಂತೋಷಪಟ್ಟರು. ಹಾಗೆ ಯೇಸುಸ್ವಾಮಿ ಮನುಷ್ಯನಾಗಿ ಭೂಮಿಗೆ ಬಂದರು. ನನಗೆ ಒಂದು ಡೌಟ್ ಇತ್ತು, ಏನಂದರೆ ಕ್ಲಾಸ್ ಇತಿಹಾಸಗಳಲ್ಲೆಲ್ಲ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತೆಲ್ಲ ಇತ್ತು. ನನಗೆ ಆವಾಗಲೇ ಡೌಟ್ ಇತ್ತು, ಬಟ್ ಕ್ಲಿಯರಾಗಿ ಮಾಡ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ. ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂದರೆ ಕ್ರಿಸ್ತ ಯೇಸುವಿನ ನಂತರ ಮತ್ತು ಕ್ರಿಸ್ತ ಯೇಸುವಿನ ಕಳೆದು ಹೋದ ದಿನಗಳು ಸಹ ಇದೆ, ಮುಂದಿನದು ಸಹ ಇದೆ. ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಅರ್ಥಪೂರ್ಣವಾಗಿದೆ. ಅದೇ ರೀತಿ ಬೇರೆ ದೇವರಲ್ಲಿ ಇದೆಯಾ? ಈ ಶಕೆಗಿಕೆ ಅಂತ ಇರ್ಬೋದು, ಶಕ ಪೂರ್ವ ಕ್ರಿಸ್ತ ಅಂತಲೇ ಕರೆಕ್ಟಾಗಿ ಇದೆಯಾ? ಇದರಲ್ಲೇ ಗೊತ್ತಾಗಲ್ಲ ಯೇಸುಸ್ವಾಮಿ ಎಷ್ಟು ನಿಜವಾದ ಈ ಲೋಕದ ಉದ್ಧಾರಕ, ಈ ಲೋಕದ ಈ ಜಗತ್ತಿನ ಒಡೆಯ
ಯೇಸು ಕ್ರಿಸ್ತರು ಅವರೇ ಒನ್ ಆ್ಯಂಡ್ ಗಾಡ್, ಅವರೊಬ್ಬರೇ ಅಂತ ಜನಗಳಿಗೆ ಇನ್ನೂ ಸಹ ಗೊತ್ತಾಗ್ತಿಲ್ಲ ಪ್ರಿಯರೇ. ರಾಮಪೂರ್ವ ಅಂತ ಇಲ್ಲ, ಕೃಷ್ಣ ಶಕ ಅಂತ ಇಲ್ಲ, ಶಿವಪೂರ್ವ ಅಂತ ಇಲ್ಲ, ಹಲ್ಲ ಶಕ ಅಂತ ಇಲ್ಲ, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಮಾತ್ರ ಇದೆ. ನಮ್ಮ ತಂದೆಯಾದ ದೇವರು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆಯೂ ಸಹ ಪರಲೋಕದಲ್ಲಿ ಇರುವವರು. ಅವರನ್ನು ಸರ್ವೇಶ್ವರರಾದ ಯೆಹೋವ ದೇವರು ಮನುಷ್ಯನಾಗಿ ಭೂಮಿಗೆ ಬಿಟ್ಟಿದ್ದು ಇದು ಕ್ರಿಸ್ತ ಶಕದ ದಿನಗಳಲ್ಲಿ ಮಾತ್ರ. ಆತನನ್ನು ಅರಿತುಕೊಳ್ಳುವವರು ಧನ್ಯರು, ಅರಿಯದೇ ಇರುವವರು ದುರದೃಷ್ಟರು. ಯೇಸುವಿನ ನಾಮಕ್ಕೆ ಜಯವಾಗಲಿ. ನಿಮ್ಮೆಲ್ಲರೂ ದೇವರ ಹತ್ರ ತಿರುಗಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸದಾಕಾಲ ಹೀಗೆ ಸಂತೋಷವಾಗಿರಿ. ಕಷ್ಟ ಬರುತ್ತೆ, ಕಷ್ಟ ಇಲ್ಲ ಅಂತಲ್ಲ, ಇಕ್ಕಟ್ಟಾದ ದಾರಿಯಲ್ಲೇ ಒಳ್ಳೆತರವಾದ ಜೀವನ ಮುಂದೆ ದೇವರು ನಮಗೆ ಕೊಡುವರೆಂದು ನಾವು ಇನ್ನೊಂದು ವಾಕ್ಯವನ್ನು ಧ್ಯಾನಿಸೋಣ. ಯೋಬನ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡೋಣ. ಊಚೆಂಬ ನಾಡಿನಲ್ಲಿ ಯೋಬ ಎಂಬ ಒಬ್ಬ ವ್ಯಕ್ತಿ ಇದ್ದ. ಆತನು ತುಂಬ ಸತ್ಯವಂತ, ನೀತಿವಂತ, ದೇವರಲ್ಲಿ ಭಯಭಕ್ತಿ ಉಳ್ಳವನು. ಆತನಿಗೆ ಕೆಟ್ಟದ್ದು ಒಂದು ಸಹ ಅವನ ಬಳಿಗೆ ತುಡಿಯದು. ಆತನಿಗೆ 7 ಗಂಡು 3 ಹೆಣ್ಣು ಮಕ್ಕಳು ಇದ್ದರು. 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು ಮತ್ತು 500 ಕತ್ತೆಗಳು ಅವನಿಗಿದ್ದವು. ಜೊತೆಗೆ ಆತನಿಗಿದ್ದ ಸೇವಕರು ಹಲವಾರು. ಮೂಡಣ ನಾಡಿನವರಲ್ಲಿ ಆತನೇ ದೊಡ್ಡ ಐಶ್ವರ್ಯವಂತ. ಆತನ ಮಕ್ಕಳು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ಏರ್ಪಡಿಸುತ್ತಿದ್ದರು. ತಮ್ಮ 3 ತಂಗಿಯರನ್ನು ಆ ಭೋಜನಕ್ಕೆ ಆಹ್ವಾನಿಸುತ್ತಿದ್ದರು. ಔತಣ ಸರದಿ ತೀರಿದ ಬಳಿಕ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ಮನದಲ್ಲಿ ದೇವರನ್ನು ದೂಷಿಸಿರಬಹುದೆಂದುಕೊಂಡು ಅವರನ್ನು ಕರೆಸಿ ಶುದ್ಧೀಕರಣ ಮಾಡಿಸುತ್ತಿದ್ದರು. ಬೆಳಗ್ಗೆ ಎದ್ದು ಅವರೊಬ್ಬೊಬ್ಬರಾಗಿ ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದನು. ಇದು ಯೋಬನ ದೈನಂದಿನ ವಾಡಿಕೆಯಾಗಿತ್ತು. ಒಮ್ಮೆ ಸ್ವರ್ಗ ನಿವಾಸಿಗಳು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಓಲಗಿಸಿದ್ದರು. ಸೈತಾನನು ಅಲ್ಲಿಗೆ ಬಂದರು. ಸರ್ವೇಶ್ವರ ಸೈತಾನನನ್ನು ನೋಡಿ ಎಲ್ಲಿಂದ ಬಂದೆ ಎಂದು ಕೇಳಿದರು. ಅದಕ್ಕೆ ಅವನು ಭೂಲೋಕದಲ್ಲಿ ಗಸ್ತು ತಿರುಗಿ ಬಂದೆ ಎಂದು ಹೇಳಿದನು. ಆಗ ಸರ್ವೇಶ್ವರ, ನನ್ನ ದಾಸ ಯೋಬನನ್ನು ಗಮನಿಸಿದೆಯಾ? ಆತನು ದೋಷರಹಿತ, ಸತ್ಯವಂತನು, ಭಯಭಕ್ತಿ ಉಳ್ಳವನು, ದೇವರಲ್ಲಿ ಕೆಟ್ಟದನ್ನು ತೊರೆದು ಬಾಳುವನು. ಆತನಿಗೆ ಸರಿ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಗನು ಎಂದು ಹೇಳಿದರು. ಅದಕ್ಕೆ ಸೈತಾನನು ಹೀಗೆಂದನು, ಲಾಭವಿಲ್ಲದೆ ಯೋಬನು ನಿಮ್ಮಲ್ಲಿ ಭಯಭಕ್ತಿ ಇಟ್ಟಿದ್ದಾನೆಯೇ? ನೀವು ಆತನಿಗೂ ಆತನ ಎಲ್ಲ ಆಸ್ತಿಪಾಸ್ತಿಗಳಿಗೂ ಬೇಲಿ ಹಾಕಿ ಭದ್ರಪಡಿಸಿದಿರಲ್ಲವೇ? ಆತನು ಕೈ ಹಾಕಿದ ಕೆಲಸ ಸಫಲವಾಗುವಂತೆ ಮಾಡಿದ್ದಿರಲ್ಲವೇ ಎಂದೇ? ಆತನ ಸಿರಿ ಸಂಪತ್ತಿ ಈ ನಾಡಿನಲ್ಲೇ ಬೆಳೆಯುತ್ತಾ ಬಂದಿದೆ. ಆದರೆ ನೀವು ಕೈ ಹಾಕಿ ಆತನ ಸೊತ್ತನ್ನೆಲ್ಲ ಅಳಿಸಿ ಬಿಡಿ. ಆಗ ಆತನು ನಿಮ್ಮನ್ನು ಮುಖಾಮುಖಿಯಾಗಿ ನಿಂದಿಸುತ್ತಾನೋ ಇಲ್ಲವೋ ಎಂದು ನೋಡುವಿರಂತೆ ಎಂದರು. ಸರ್ವೇಶ್ವರ ಸೈತಾನನಿಗೆ, ನೋಡು, ಆತನ ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಕೈ ವಶಕ್ಕೆ ಬಿಟ್ಟಿದ್ದೇನೆ. ಆತನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟರು. ಕೂಡಲೇ ಸೈತಾನನು ಸರ್ವೇಶ್ವರನ ಸನ್ನಿಧಿಯಿಂದ ಹೊರಟು ಹೋದನು. ಇದಾದ ನಂತರ ಯೋಬನು ಮಕ್ಕಳುಗಳು ಎಲ್ಲ ತೀರಿ ಹೋದರು, ಚಾವಣಿ ಬಿತ್ತು. ಮತ್ತು ಅವರ ಪ್ರಾಣಿ ಪಶುಗಳು ಪ್ರತಿಯೊಂದು ಸಹ ನಾಶವಾಯಿತು. ಯಾರ್ಯಾರು ತಗೊಂಡು ಹೋಗ್ಬಿಟ್ರು. ತನ್ನ ಸ್ವಂತ ಮಕ್ಕಳನ್ನ ಕಳ್ಕೊಂಡ್ರೂ ಸಹ ಯೋಬನು ದೇವರನ್ನು ದೂಷಿಸಲಿಲ್ಲ. ಸ್ವಂತ ಹೆಂಡ್ತಿನೇ ಬಂದು ನೀನು ದೇವರನ್ನು ದೂಷಿಸಿ ನೀನು ಕೂಡ ಸಾಯಬಾರದೆ ಎಂದಾಗಲೂ ಸಹ ಆತನು ಹೆಂಡತಿಗೆ ಬೈದು ಕಳಿಸುತ್ತಾನೆ. ನೀನು ಹುಚ್ಚಳಂತೆ ಮಾತಾಡುತ್ತಿರುವುದು ಏಕೆ? ಇದು ದೇವರ ಇಚ್ಛೆ ಎಂದು ಆತನು ಹೇಳಿ ದೇವರನ್ನು ಒಂದು ಸಹ ಕೆಟ್ಟದಾಗಿ ಅವನು ಬಿಟ್ಟುಕೊಡಲಿಲ್ಲ. ಎಷ್ಟು ಒಳ್ಳೆಯ ಭಕ್ತ, ಎಷ್ಟು ಒಳ್ಳೆಯ ದೇವರು. ನಾವು ಈ ರೀತಿ ಆಗಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಆದರೆ ದೇವರಲ್ಲಿ ಭಯಭಕ್ತಿ ಇಟ್ಟು ದೇವರ ಮಕ್ಕಳಾಗಿರೋಣ. ನಮ್ಮನ್ನು ಸಹ ದೇವರು ಇದೇ ರೀತಿ
ಹೇಳ್ಬೇಕಂತ ಆಸೆ. ಆದರೆ ನಮ್ಮ ಈ ಪಾಪದ ಬುದ್ಧಿಗಳಲ್ಲಿ ನಾವು ಅಲ್ಪ ವಿಶ್ವಾಸಿಗಳಂತೆ ನಡೆದುಕೊಳ್ಳುತ್ತಿರುವುದು ದಿನವಿಡೀ ದಿನಗಳಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇನ್ನು ಮುಂಬರುವ ದಿನಗಳಲ್ಲಿ ದೇವರ ಕಾಲವು ಹತ್ತಿರ ಬರುತ್ತದೆ. ಎಲ್ಲರೂ ಸಹ ದೇವರಲ್ಲಿ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿದ್ರೆ ನಿಜವಾಗ್ಲೂ ದೇವರು ನಮ್ಮ ಜೊತೆನೇ ಇದ್ದು ನಮಗೆ ಸಹಾಯ ಮಾಡ್ತಾರೆ. ನನಗೆ ಪ್ರತಿಯೊಂದನ್ನು ಸಹ ಹೆಲ್ಪ್ ಮಾಡಿದ್ದಾರೆ. ಇವಾಗೊಂದು ಒಂದು ಸಣ್ಣ ಒಂದು ಕಾನ್ವೆಂಟಲ್ಲೇ ಬಂದು ನನಗೊಂದು ಕೆಲಸ ಸಿಕ್ಕಿದೆ. ಮಾಮೂಲಿ ಕೂಲಿ ಕೆಲಸನೇ, ಆ ಥರನೇ ಒಂದು ಕಾನ್ವೆಂಟಲ್ಲಿ ಒಂದು ಕೆಲಸ ಸಿಕ್ಕಿದೆ. ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ ಒಂದು ಆಫರ್ ಬಂದಿದೆ. ಅದೆಲ್ಲ ನನ್ನ ಏಸಪ್ಪನಿಂದಲೇ. ಏಸಪ್ಪಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು. ಬೇಡ್ಕೊಳ್ತಾ ಇದ್ದೆ, ಮಕ್ಳಿಗೆ ಫೀಸ್ ಏನು ಮಾಡೋದು ಹಾಗೆ ಅಂತ. ಹೇಗೋ ಅಡ್ಜಸ್ಟ್ ಆಗ್ತು. ಎಲ್ಲ ಯಾರಿಂದ? ಯೇಸು ಕ್ರಿಸ್ತರಿಂದ. ನನ್ನ ದೇವರು ಅಷ್ಟು ಒಳ್ಳೆಯ ದೇವರು. ಕೇಳಿದರೆ ಕಿವಿಗೊಡುವವರು, ಒಳ್ಳೆಯ ಭಕ್ತರುಗಳಿಗೆ ಒಳ್ಳೆಯ ಥರವಾಗಿ ಆಶೀರ್ವದಿಸುವವರು, ಕೆಟ್ಟವರನ್ನೂ ಸಹ ಒಳ್ಳೆಯ ಮಕ್ಕಳನ್ನಾಗಿ ಅವರು ಪವಿತ್ರಾತ್ಮನ ಮುಖಾಂತರ ಅವರ ಮನಸ್ಸನ್ನು ಒಳ್ಳೆಯ ಥರವಾಗಿ ಮಾಡುವವರು ಆತಾರೆ. ಇಷ್ಟಕ್ಕಿಂತ ಇನ್ಯಾವುದು ಬೇಕು ನಮಗೆ ಹೇಳಿ? ನಾವು ಕೇಳಿದಾಗೆಲ್ಲ ದೇವರು ಕೊಡ್ತಾರೆ. ಲೇಟಾಗಾದರೂ ಸಹ ದೇವರು ಕೊಡ್ತಾರೆ, ಬೇಗನೂ ಸಹ ಕೊಡ್ತಾರೆ. ಆದರೆ ನನಗೆ ಎಲ್ಲ ಬೇಗ ಬೇಗನೆ ಕೊಡ್ತಿದ್ದಾರೆ. ನಿಮಗೂ ಸಹ ಕೊಡ್ತಾರೆ. ಯಾರ ಹತ್ರನೂ ಅವರಿರೋದ ಕಷ್ಟ ಸುಖ ಹೇಳ್ಕೊಳ್ದೇ ದೇವರ ಹತ್ರನೇ ಬಂದು ಹೇಳ್ಕೊಂಡು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ದೇವರಿದ್ದಾರೆ, ಅವರು ನಿಜವಾಗ್ಲೂ ನೆರವೇರಿಸ್ತಾರೆ ಅಂತ ಪ್ರಾರ್ಥನೆ ಮಾಡಿದ್ರೆ ಅವರು ಖಂಡಿತ ಉತ್ತರ ಅವರು ನಮಗೆ ಕೊಡ್ತಾರೆ. ಹಾಗೆ ಒಳ್ಳೆಯ ಫಲಗಳನ್ನು ನಮಗೆ ಕೊಡ್ತಾರೆ. ನಾವು ಅವರಲ್ಲಿ ಬೇಡ್ಕೊಂಡ್ರೆ, ಅವರು ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ನಾವೇನಾದರೂ ಒಂದು ಕೇಳ್ಕೊಂಡ್ರೆ, ಸಣ್ಣ ಪುಟ್ಟ ಕಾರ್ಯಗಳನ್ನೇ ದೊಡ್ಡದೇ ಆಗಲಿ ಕಾರ್ಯಗಳನ್ನ ಕೇಳ್ಕೊಂಡ್ರೆ ದೇವರು ಒಳ್ಳೆ ಥರ ನಮಗೆ ಆಶೀರ್ವದಿಸ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ತುಂಬ ಥ್ಯಾಂಕ್ಸ್. ನನಗೆ ಎಲ್ಲ ಎಷ್ಟೋ ಜನ ಪರವಾಗಿಲ್ಲ ವೀಡಿಯೋ ನೋಡ್ತಾ ಇದ್ದೀರಾ. ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಟಾಟಾ, ಬಾಯ್ ಬಾಯ್.